ನೋಡಿ, ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಾಗ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಐ ಆಮ್ ಶೂರ್ ಭಗವಂತನ ಭಕ್ತನಾಗಿ ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿರೋನಾಗಿ ನನಗದು ಯಾವ ರೀತಿಯಲ್ಲೂ ತೊಡಕು ಮಾಡುವುದಿಲ್ಲ, ಅಥವಾ ನಿಮ್ಮ ಯಾವ ಮಾತಿಗೂ ತೀರಾ ಹೊರಟಾಗಿ ಹೇಳ್ಬೇಕಂದ್ರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಧರ್ಮ ಕೆಲವೊಮ್ಮೆ ಕಠಿಣ, ಹೌದು. ಆ್ಯಂಡ್ ನಿಮಗೆ ನಿಮ್ಮ ದೃಷ್ಟಿಕೋನಕ್ಕೆ ಅಥವಾ ನಿಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ, ಅಥವಾ ನನ್ನ ಮಾತು, ನನ್ನ ವಿಚಾರ, ಅಥವಾ ಎಲ್ಲೋ ಫೇಸ್ಬುಕ್ಕಲ್ಲಿ ಸ್ಟಾರ್ಸ್ ಕಳಿಸಿ ಅಂತ ಹೇಳ್ತಾರೆ. ಸರಿ, ಆಯಿತು, ಏನು ತಪ್ಪಿದೆ ಅದರಲ್ಲಿ? ಆ್ಯಂಡ್ ಇದಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರ. ಅಯ್ಯೋ, ಜನರ ಹತ್ರ ಎಲ್ಲ ದುಡ್ಡು ಇಸ್ಕೊಂಬಿಟ್ಟು ಮನೆ ಕಟ್ಕೊಂಬಿಟ್ಟ, ಏನೇನೋ ಹೇಳ್ತಾರೆ. ಈಗ ಏನಾಗ್ಬಿಡುತ್ತೆ, ನಾವು ಅದಕ್ಕೆ ಉತ್ತರ ಕೊಡದೆ ಹೋದಾಗ ಯಾರೋ ಕಮೆಂಟ್ ನೋಡೋರೊಬ್ಬರು, ಅಯ್ಯೋ ಹೌದು ಶ್ರೀನಿವಾಸ್ ಅಥವಾ ಗುರುಗಳು ಹಿಂಗೆ ಏನೋ ಅವರು ಎಲ್ಲರ ಹತ್ರ ದುಡ್ಡು ಇಸ್ಕೊಂಬಿಟ್ಟಿದ್ದಾರೆ, ಅವರಾಗೆ ಆಶ್ರಮಕ್ಕೆ ಬಂದು ಇಂತಿಷ್ಟು ಅಂತ ಹಣ ಕೊಟ್ಟಿದ್ದಾರೆ ಹೊರತು ನಾನು ಯಾವತ್ತೂ ಯಾರನ್ನು ಕೇಳಿಲ್ಲ. ಆ್ಯಂಡ್ ಶುರುವಿನಲ್ಲಿ ನಾನು ಆಶ್ರಮದ ವಿಚಾರವಾಗಿ ಕಟ್ಟಬೇಕು ಅನ್ನೋ ಆಸೆ ಉಟ್ಟುಕೊಂಡಾಗ ನಾನು ಎಲ್ಲರಲ್ಲೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಅವಾಗ ಕೇಳಿದ್ದು ಬಿಟ್ಟರೆ, ಯಾವತ್ತೂ ಬಂದವ್ರ ಹತ್ರನೂ ನಾನು ಯಾರ ಹತ್ರನೂ ಹಣ ತಗೊಂಡಿಲ್ಲ, ತಗೊಳ್ಳಲ್ಲ. ಅದನ್ನು ಮೀರಿ ಎಷ್ಟೋ ಜನ ಭಗವಂತನ ಭಕ್ತರು, ಗುರುಗಳೇ ನಾವು ಇದನ್ನು ಕೊಡುತ್ತೀವಿ, ಎಷ್ಟು ಅಮ್ಮಂದಿರು, ಎಷ್ಟೋ ಜನ ನಮ್ಮ ಭಗವದ್ಗೀತೆ ತರಗತಿಯಲ್ಲಿರೋರು, ಎಷ್ಟೋ ಜನ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಆದರೆ ಯಾರೋ ಹಿಂಗೆ ಬಂದು ಏನೂ ಗೊತ್ತಿಲ್ಲದೆ ನೀವು ಹಂಗೆ ಅಷ್ಟು ತಗೊಂಬಿಟ್ರಿ, ಅಥವಾ ಡೈರೆಕ್ಟಾಗಿ ಮನಿ ಕೇಳಿ ಯಾಕೆ ಹಂಗೆ ಇದನ್ನು ಮಾಡ್ತೀರಾ ಅಂತ ಕೆಟ್ಟ ಪದ ಬಳಸಿದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಭಗವಂತ ಇದ್ದಾನೆ, ನಿಮಗೂ ಒಳ್ಳೇದಾಗಲಿ. ಆದರೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಹಾಗೆ ಮಾತಾಡಬಾರ್ದು. ಈವನ್ ನಾನು ಯಾರ ಹತ್ರನೂ ಹಣ ಈಸ್ಕೊಂಡು ದೊಡ್ಡದಾಗೇನೋ ಮೋಸ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಬಿಡಿ, ದೇವ್ರು ನೋಡ್ಕೊಳ್ತಾನೆ, ನಿಮ್ಗೆ ಯಾಕದು? ಅಂದರೆ ನೀವು ನೆಮ್ಮದಿಯಾಗಿರೋ ದಾರಿ ಹೇಳ್ತಾ ಇದ್ದೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಹೋಗಿ ಅಲ್ಲಿ ರಾಜಕಾರಣಿಗಳು ರಸ್ತೆಗೆ ಟಾರ್ ಹಾಕ್ಲಿಕ್ಕೆ ಅಂತ ಹಣ ಇಸ್ಕೊಂಡ್ರು, ಮತ್ತೆ ಅವರವ್ರ ಮನೆ ಕಟ್ಟಿಸ್ಕೊಂಡ್ರಲ್ಲ, ಅಲ್ಲೂ ಹೋಗಿ ಕೇಳಿ, ಧೈರ್ಯ ಇಲ್ವಾ? ಅಂಡ್ ಸಾರ್ವಜನಿಕ ಜೀವನದಲ್ಲಿ ಇದ್ದ ತಕ್ಷಣ ನೀವು ಏನು ಹೇಳಿದ್ರು ಕೇಳಬೇಕು ಅಂತ ಏನಾದರೂ ಇದೆಯಾ? ಅದರಿಂದ ನಾನು ಬಹಳ ದೂರ. ಬಟ್ ನಾನು ಹೇಳೋದು, ನಿಮ್ಮ ಅಂತರಂಗಗಳು ಸ್ವಲ್ಪ ಘಾಸಿ ಆಗಬಾರ್ದು, ನೆಮ್ಮದಿ ಆಗಿರ್ಬೇಕಂದ್ರೆ ಬಿಡಿ, ಯಾರು ತಪ್ಪು ಮಾಡ್ತಿದ್ದಾನ ಅವನು ಅನುಭವಿಸ್ಕೊಳ್ತಾನೆ. ಎಲ್ಲವೂ ಕೃಷ್ಣನಿಚ್ಛೆ, ನಾನು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ನಾನು ಒಂದು ಹೇಳ್ತೀನಿ, ನಾನು ಇವತ್ತು ಆಸೆ ಪಟ್ಟಿದ್ರೆ, ಅಥವಾ ನನಗೆ ಗುರುಗಳು ಅಂತ ಎಷ್ಟು ಪ್ರೀತಿಯಿಂದ ನೋಡ್ತಾರೆ, ಎಷ್ಟು ಭಕ್ತಿಯಿಂದ ಅವರು ನನಗೆ ಶರಣಾಗುತ್ತಾರೆ, ನಾನು ಮನಸ್ಸು ಮಾಡಿದ್ರೆ ದೊಡ್ಡದೇನೋ ಎಲ್ಲರ ಹತ್ರನೂ ಏನೋ ಹಣ ಇಸ್ಕೊಂಡು ದೊಡ್ಡದಾಗಿ ಏನೋ ಮಾಡ್ಕೊಂಡು ಜೀವನ ಎಂಜಾಯ್ ಮಾಡ್ಬೋದು. ನಾನು ಅದಕ್ಕೆ ಬಂದಿಲ್ಲ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು, ಯಾಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಎನಿವೆ, ನಿಮಗೆ ನಾನು ಸಮಯ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾನು ಹೇಳೋದು, ನಿಮ್ಮ ಅಂತರಂಗವನ್ನು ಕಲ್ಮಶ ಮಾಡಿಕೊಳ್ಬೇಡಿ. ಯಾರೇ ಆಗಿರ್ಬೋದು, ಸೋನು ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನಾನು ತಲೆ ಬಾಗ್ತೀನಿ, ನಾನು ಚಿಕ್ಕವನಾಗಲ್ಲ, ನಾನು ನಿಮ್ಮ ಹತ್ರ ತಲೆ ಬಾಗ್ತೀನಿ. ಆದರೆ ನೀವು ಧರ್ಮಕ್ಕೆ ಅಡ್ಡವಾಗಿ ನಿಂತಿದ್ದೀರಾ, ಅಥವಾ ನೀವು ಸುಳ್ಳನ್ನು ಹೇಳುತ್ತಿದ್ದೀರಾ, ಅಥವಾ ಸುಳ್ಳನ್ನೇ ಸತ್ಯ ಅಂತ ಭಾವಿಸ್ತಿದ್ದೀರಾ, ಅದು ನಿಮ್ಮ ಆತ್ಮದ ಅಧೋಗತಿಗಾಗುತ್ತೆ. ಈಗ ನಾನು ನಿಮ್ಮ ಹತ್ರ ಮಾತಾಡಿಲ್ಲ ಅಂದು, ಅಥವಾ ನಾನು ನಿಮಗೆ ಸಮಯ ಕೊಟ್ಟಿಲ್ಲ, ಅಥವಾ ನಾನು ನಿಮ್ಮ ಹತ್ರ ನೀವು ಅಂದ್ಕೊಂಡಂಗಿಲ್ಲ ಅನ್ನೋ ಮಾತ್ರಕ್ಕೆ ನನ್ನನ್ನು ನೀವು ಕೆಟ್ಟದಾಗಿ ತಿಳ್ಕೊಳ್ಳೋದ್ರಿಂದ ನಿಮ್ಮ ಆತ್ಮ ಅಧೋಗತಿಗೆ ಹೋಗುತ್ತೆ. ಯಾರಿಗೆ ಯಾವಾಗ ಎಷ್ಟು ಸಮಯ ಕೊಡಬೇಕು, ಯಾವಾಗ ಯಾರ ಜೊತೆ ಏನು ನಮಗೆ ನಮ್ಮ ಧ್ಯಾನ ಶಕ್ತಿಯಿಂದ ನಾವು ತಿಳ್ಕೊಂಡಿರ್ತೀವಿ. ಕೋಪ ಅದು ಉಚಿತವಲ್ಲ, ಅಥವಾ ಅದು ಸಹ್ಯವಲ್ಲ. ಅಂಡ್ ಒಂದೇ ಮಾತು, ಭಗವಂತನ ದಾರಿಯಲ್ಲಿ, ಭಗವಂತನ ಧರ್ಮದ ದಾರಿಯಲ್ಲಿ ಇರೋನು
ಯಾವ ಹುಲುಮಾನವನ ನೆಗೆಟಿವ್ ಕಮೆಂಟ್ಸ್ ಸಾಧ್ಯನೇ ಇಲ್ಲ. ಇದನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡಿರಿ. ಕೆಲವೊಬ್ಬರು ಮಾತ್ರ. ಐ ಹೋಪ್ ನಿಮಗೂ ನಾನು ಶುಭವಾದದ್ದನ್ನೇ ಹೇಳ್ತೀನಿ. ನಿಮಗೆ ಮಾತ್ರ ನಾನು ಕೆಟ್ಟ ವಿಡಿಯೋ ಮಾಡಾಕ್ತೀನ? ಇಲ್ಲ, ಎಲ್ರಿಗೂ ಒಳ್ಳೇದನ್ನೇ ಹೇಳ್ತೀನಿ. ಬಟ್ ನಿಮಗೆ ಮಾತ್ರ ಹಂಗೆ ಕಾಣ್ತಿದೆ ಅಂದರೆ ಅದು ನಿಮ್ಮ ಅಂತರಂಗದ ದೃಷ್ಟಿಕೋನದ ದೋಷವೇ ಹೊರತು ಅದು ನನ್ನದಲ್ಲ. ಶುಭವಾಗಲಿ.